ಕರ್ನಾಟಕಕ್ಕೆ ಖಾಲಿ ಚೊಂಬು ಅಂತಾರೆ ಸಿದ್ದರಾಮಯ್ಯನವರು. ಹೌದೇ? ಒಂದು ಥರ ಹೌದೇ, ಖಾಲಿ ಚೊಂಬೆ ಹೆಚ್ಚು ಕಡಿಮೆ ನಮಗೆ. ಇನ್ನು ಭಾರತಕ್ಕೆ ಅದೊಂದು ವಿಚಿತ್ರವಾಗಿದೆ ಇವತ್ತಿನ ಬಜೆಟ್ ನನ್ನ ಪ್ರಕಾರದಲ್ಲಿ. ಮೇಲ್ನೋಟಕ್ಕೆ ಮಸಾಲಾ ಫಿಲಮ್ಗಳನ್ನು ನೋಡೋದರಲ್ಲಿ ಆಸಕ್ತಿ ಇರೋರಿಗಾದರೆ ಇದೊಂದು ಬೋರಿಂಗ್, ಸಾಕು ನಿದ್ದೆ ಮಾಡೋ ಬಜೆಟ್ ಇದು ನನ್ನ ಪ್ರಕಾರ. ಬೋರಿಂಗ್ ಅಂದರೆ ಬೋರಿಂಗ್ ಬಜೆಟ್. ಆರ್ಟ್ ಫಿಲಮ್ ನೋಡೋರಿಗಾದರೆ ಬೇರೆ ಕತೆ, ತುಂಬ ಒಳಗಡೆ ಏನೇನೋ ಇದೆಯಪ್ಪ ಅಂತ ಹುಡುಕ್ಕೋಬೋದು. ಯಾರ್ಯಾರು ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಆ ಪ್ರಕಾರದಲ್ಲಿ ಅದು ಕಾಣುತ್ತೆ ಅವರಿಗೆ ರಾಜಕೀಯವಾಗಿ. ಆರ್ಥಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಈ ಬಜೆಟ್ಟು ವಿಪರೀತ ಬೋರಿಂಗ್, ಬಟ್ ಸ್ಟೆಬಿಲಿಟಿಯನ್ನು ತೋರಿಸ್ತಾ ಇದೆ ಇನ್ ಟರ್ಮ್ಸ್ ಆಫ್ ಫಿಸ್ಕಲ್ ಡೆಫಿಸಿಟಲ್ಲಿ. ಅಂದರೆ ಸಾಲ ಮತ್ತು ತೆರಿಗೆ ವಿಚಾರದಲ್ಲಿ, ಮತ್ತು ಇನ್ಫ್ಲೇಷನ್ ವಿಚಾರದಲ್ಲಿ, ಮತ್ತು ದೂರದ ದೃಷ್ಟಿಯ ಕೆಲವು ಯೋಜನೆಗಳ ವಿಚಾರದಲ್ಲಿ, ಮತ್ತು ಏನೋ ಜಮ್ ಅಂತ ಮಾಡಿಬಿಟ್ಟು ಕಲರಾಗಿ ಒಂದು ಈ ಫಿಲಮಲ್ಲಿ ಡೈರೆಕ್ಟರ್ಗಳು ಒಂದು ಸಾಂಗು ಒಂದು ಡ್ಯಾನ್ಸು ಇರಬೇಕು ಸರ್, ಸ್ಟ್ಯಾಂಡರ್ಡು ಕಲರ್ ಆಗಿರ್ಬೇಕು ಫಿಲಮ್ ಅಂತಾರಲ್ಲ ಆ ಟೈಪ್. ಒಂದು ಸಾಂಗು ಒಂದು ಡ್ಯಾನ್ಸು ಹಾಕೋ ಪ್ರಯತ್ನ ಕಾಣಿಸಿಲ್ಲ ಇದರಲ್ಲಿ. ಸೀರಿಯಸ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ಆರ್ಥಿಕ ದೃಷ್ಟಿಕೋನದಿಂದ ಹೇಳೋದಾದರೆ. ಯಂಗ್ ಇಂಡಿಯಾ ಯುವಕರಿಗೆ ಉದ್ಯೋಗ ಸೃಷ್ಟಿ, ಆರೋಗ್ಯ, ದೇಶದ ರಕ್ಷಣೆಯೊಂದಿಗೆ ಆತ್ಮನಿರ್ಭರ ಭಾರತ, ಅದರಲ್ಲೂ 2047ರ ವಿಕಸಿತ ಭಾರತಕ್ಕೆ ತಯಾರಿ ಮಾಡಲು ಮಗದೊಂದು ಅಸ್ತ್ರವಾಗಿ ಈ ಬಜೆಟನ್ನು ಬಳಸಿಕೊಂಡಿದ್ದೇವೆ ಎಂಬುದು ಕೇಂದ್ರ ಸರ್ಕಾರದ ಲೆಕ್ಕಾಚಾರ ಅಥವಾ ವಾದ. ನಿರ್ಮಲಾ ಸೀತಾರಾಮನ್ ಅವರದ್ದು ಇದು 9ನೆಯ ಬಜೆಟ್, 2ನೇ ಬಾರಿ ಭಾನುವಾರ ಇದು. 3 ಕರ್ತವ್ಯಗಳ ಭಾಗದಲ್ಲಿ ಎಲ್ಲವನ್ನು ಅವರು ವರ್ಣಿಸೋದಕ್ಕೆ ಟ್ರೈ ಮಾಡಿದ್ರು. ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸೋದು ಮತ್ತು ಜನತೆ ಆಕಾಂಕ್ಷೆ ಈಡೇರಿಸಬೇಕು ಅಂತೆಲ್ಲ ಹೇಳಿದ್ರು. ಅದು ಯಾವಾಗಲೂ ಎಲ್ಲರೂ ಹೇಳುತ್ತಾರೆ, ಯಾರು ಹೇಳಲ್ಲ, ಯಾವ ಸರ್ಕಾರದವ್ರು ಹೇಳಲ್ಲ. ಜನರ ಆಕಾಂಕ್ಷೆಗಳನ್ನು ಈಡೇರಿಸಬೇಕು, ದೇಶವನ್ನು ಮುನ್ನಡೆಸಬೇಕು, ದೇಶವನ್ನು ಭದ್ರದ ಭವಿಷ್ಯದಲ್ಲಿ ಹಾಗೆ ಮಾಡಬೇಕು, ಹಿಂಗೆ ಯಾವನು ಹೇಳಲ್ಲ, ಎಲ್ಲರೂ ಹೇಳ್ತಾರೆ. ಅವರು ಅದೇ ಹೇಳಿದ್ದಾರೆ ಅಷ್ಟೇ. ಈ ಬಾರಿ ಮೇಡಮ್ ಫಿನಾನ್ಸ್ ಮಿನಿಸ್ಟರ್, ಆರ್ಥಿಕ ಮಂತ್ರಿ 49,64,842 ಕೋಟಿ ಬಜೆಟನ್ನು ಇಟ್ಟಿದ್ದಾರೆ ಲೆಕ್ಕದಲ್ಲಿ. ರಕ್ಷಣಾ ಇಲಾಖೆ, ರೈಲ್ವೆ, ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಅದರಲ್ಲಿ ತೋರಿಸಿದ್ದಾರೆ. ಏಪ್ರಿಲ್ 1ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ದು, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ದು ಸ್ಲ್ಯಾಬ್ಗಳು ಜಾರಿಗೆ ಬರುತ್ತೆ. ಅಂದರೆ ಫೈಲಿಂಗ್ ರಿಪೇರಿ ಮಾಡಿದ್ದಾರೆ, ಸಿಂಪ್ಲಿಫೈ ಮಾಡಿದ್ದಾರೆ. ಟ್ಯಾಕ್ಸ್ ಯಾವುದು ಬದಲಾವಣೆ ಆಗಲ್ಲ, ಯಾರೂ ಅದಕ್ಕೋಸ್ಕರ ಆಸೆಯಿಂದ ಕೂತ್ಕೋಬೇಡಿ. ದೇರ್ ಈಸ್ ನೋ ಚೇಂಜ್ ಇನ್ ಟ್ಯಾಕ್ಸ್ ಸ್ಲ್ಯಾಬ್ ಆನ್ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸಲ್ಲಿ ಯಾವುದೇ ಸ್ಲ್ಯಾಬ್ ಚೇಂಜ್ ಇಲ್ಲ. ಬಟ್ ಫೈಲಿಂಗಿನ ಕೆಲವನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಅದರ ರೂಲ್ಸನ್ನು 1ನೇ ತಾರೀಕು ನೋಟಿಫೈ ಮಾಡ್ತಾರೆ. ಇದುವರೆ ಅನ್ವಯ 12.7 ಲಕ್ಷದವರೆಗೆ ಅದು ಡ್ಯಾಶ್ 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 ಅಲ್ಲ. ಸಾಮಾನ್ಯವಾಗಿ ಬಜೆಟ್ ಅಂದಾಗ ಭಾರತದಲ್ಲಿ ಮಾಧ್ಯಮಗಳ ದೃಷ್ಟಿಕೋನದಲ್ಲಿ ಮಧ್ಯಮ ವರ್ಗದವರೇ ಹೆಚ್ಚು ಕಣ್ಣಿಗೆ ಕಾಣಿಸಿಕೊಳ್ಳೋದು. ಮಾಧ್ಯಮದವ್ರಿಗೆ, ಯಾಕಂದರೆ ತೀರ ಕಡು ಬಡತನದಲ್ಲಿ ಇದ್ದವ್ರಿಗೆ ಯಾವ ಬಜೆಟ್ಟು ಹೋಗಪ್ಪ, ರಾಗಿದು ಇದನ್ನು ಬೀಸೋದೇನು ತಪ್ಪಲ್ಲ ನಮಗಿಲ್ಲಿ ಅಂತ ಅವರು ದೈನಂದಿನ ಬದುಕಿದ್ದು. ಇನ್ನು ದೊಡ್ಡವರು ಅದು ಹೆಂಗೋ ಅದನ್ನು ಅರ್ಥ ಮಾಡ್ಕೊಂಡು ಓದ್ಕೊಂಡು ಹೋಗ್ತಾರೆ. ಬಟ್ ಇವತ್ತಿನ ಬಜೆಟನ್ನು ಏನಾದರೂ ಶ್ರೀಸಾಮಾನ್ಯರ ಕೈಗೆ ಕೊಟ್ಬಿಟ್ರೆ ಯಾವನಿಗೂ ಅರ್ಥವಾಗಲ್ಲ ಈ ಬಜೆಟ್. ಇದು ಹಂಗಿದೆ. ಇದು ದಿಸ್ ಇಸ್ ಬಿಯಾಂಡ್ ಕಾಂಪ್ರಹೆನ್ಷನ್ ಆಫ್ ಎನಿ ಕಾಮನ್ ಮ್ಯಾನ್ ಈ ಬಜೆಟ್ ಇದು. ಯಾಕಂದರೆ ಇದರಲ್ಲಿ ಡಮ್ ಅಂತ ಏನಿಲ್ಲ, ಪಟಾಕಿ ಹೊಡೆಯುವಂಥದ್ದು. ತೆರಿಗೆ ಎತ್ಬಿಟ್ರಂತ 16 ಲಕ್ಷ ಕಿಲುವಂತೆ ಇನ್ನಿಂದ, ಆಮೇಲೆ ಸ್ಲ್ಯಾಬ್ ಎಲ್ಲ ಡೌನ್ ಅಂತೆ, ಅಲ್ಲ ಯಾವುದೂ ಇಲ್ಲ, ಹೈಲೈಟ್ ಹತ್ರ ಇಲ್ಲ. ಸೊ ಏನು ಮಾಡ್ತಿದ್ದಾರೆ, ತೆರಿಗೆ ಪದ್ಧತಿ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ತಂದಿದ್ದಾರೆ. ಏನು, ತಪ್ಪಾಗಿ ಸಲ್ಲಿಕೆ ಮಾಡಿದ್ರೆ 100% ದಂಡ ಹಾಕ್ತಾ ಇದ್ದಾರೆ. ದಟ್ ಈಸ್ ಓಕೆ. ಜನರಿಗೇನೋ ತಪ್ಪಾಗಿ ಸಲ್ಲಿಕೆ ಮಾಡಿದ್ದಕ್ಕೆ 100% ದಂಡ ಹಾಕ್ತೀರಿ ಮೇಡಮ್ಮು. ಪ್ರತಿ ಸರಿ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ರಿಪೋರ್ಟ್ ಬಂದಾಗ ನಿಮ್ಮ ಸರ್ಕಾರಗಳು ಮಾಡೋವಂಥ ಹಲ್ಕಟ್ ಕೆಲಸನ ಅವ್ರು ಹೇಳ್ತಾರಲ್ಲ, ಅದಕ್ಕೆ ಯಾರಿಗೆ ದಂಡ ಹಾಕಬೇಕು? 100% ಇಸ್ ಟೂ ಮಚ್ ನನ್ನ ಪ್ರಕಾರದಲ್ಲಿ. ದಂಡ ಇರ್ಬೋದು ಬೇಕಾರೆ, ಇಲ್ಲದ್ರೆ ಎಲ್ಲ ಅವನು ತಪ್ಪು ಹಾಕೊಂಡು ಹೋಗ್ಬಿಡ್ತಾನೆ ಅಂತ. ಈ ದೇಶದಲ್ಲಿ ಲಡ್ಕಾಸಿ ಈ ದೇಶಕ್ಕೆ
ಟ್ಯಾಕ್ಸ್ ಕಟ್ತಿರೋರೆ 6%. ಅದರಲ್ಲಿ ಸ್ಯಾಲ್ರಿಡ್ ಕ್ಲಾಸ್ 3.5-4%, ಹೆಚ್ಚು ಕಡಿಮೆ 3%, 3.5% ಅದರಲ್ಲಿ. ಅವರು ತಪ್ಪಾಗಿ ಹಾಕಕ್ಕೆ ಬರೋಲ್ಲ, ಬಿಕಾಸ್ ಎವ್ರಿಥಿಂಗ್ ಈಸ್ ವೆಲ್ ರೆಕಾರ್ಡೆಡ್ ಆ್ಯಂಡ್ ಡಾಕ್ಯುಮೆಂಟೆಡ್ ಅವ್ರದ್ದು. ಇನ್ನೊಂದು 2% ಬಿಸ್ನೆಸ್ನವರು, ಅವ್ರಿಗೂ ಇದು ಹಾಕ್ರಿ, ಬಿಡಬೇಡಿ. ಇನ್ನೂ ಯಾವ್ಯಾವ ರಾಯ್ ಬಲಿ ತಗೋಬೇಕೋ, ಇನ್ನೂ ಯಾರ್ಯಾರು ಗುಂಡು ಹೊಡೆಸ್ಬೇಕೋ ನೀವುಗಳು, ಇನ್ನೂ ಯಾರ್ಯಾರ ಮನೆಗೆ ವಿಷ ಹಾಕಬೇಕೋ, ಯಾರ್ಯಾರ ಮನೇಲಿ ಹೆಣ ಬೀಳಿಸ್ಬೇಕೋ ಹಾಕ್ರಿ. ಚರಾಸ್ತಿಗಳನ್ನು ಬಹಿರಂಗಪಡಿಸತ್ತಿದ್ದ ನಿಮ್ಮ ಮನೇಲೇನು ಹೆಣ ಬೀಳಲ್ವಲ್ಲ ಯಾರ ಮನೇಲುವೆ ನಿಮಗೆ, ಹಾಗಾಗಿ ಚಿಂತೆ ಇಲ್ಲ. ಮತ್ತು ನಿಮ್ಮ ಮನೇಲಿ ಯಾವನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ವಲ್ಲ, ಹಂಗಾಗಿ ಚಿಂತೆ. ನರೇಂದ್ರ ಮೋದಿ ಟ್ಯಾಕ್ಸ್ ಕಟ್ಟಬೇಕಾ? ಏನಿಲ್ಲ. ಯಾಕೆ ತಲೆ ಕೆಡ್ಸ್ಕೋಬೇಕು? ಬರೀ ದೇಶ ಕಟ್ಟೋಣ ಅಂತ ಅವ್ರು ಭಾಷಣ ಬಿಗಿದ್ರೆ ಆಯ್ತಪ್ಪ, ಜನ ಅಷ್ಟೇ. ಚರಾಸ್ತಿ ಟೂ ಮಚ್ ದಿಸ್ ಗೌರ್ನಮೆಂಟ್ ಈಸ್ ಆ್ಯಕ್ಟಿಂಗ್. ಚರಾಸ್ತಿಗಳನ್ನು ಬಹಿರಂಗಪಡಿಸದೇ ಇದ್ದರೆ ದಂಡ, ಫೇರ್ ಎನಫ್, ಹಾಕ್ಕೊಳ್ಳಿ. ಬಂಡವಾಳ ಲಾಭಗಳ ಮೇಲೆ ತೆರಿಗೆ ಒಂದು ಬೈಬ್ಯಾಕಿಗೆ ಒಂದು ಹಾಕಿದ್ದಾರೆ, ದಟ್ಸ್ ಓಕೆ. ITRನ ಫೈಲ್ ಅವಧಿಯನ್ನು ಡಿಸೆಂಬರ್ 31 ಮಾರ್ಚ್ 31 ಕೊಟ್ಟಿದ್ದಾರೆ, ಓಕೆ. 1 and 2 ಫಾರ್ಮ್ ಹೊಂದಿರೋರಿಗೆ ಜುಲೈ 31 ಕೊಟ್ಟಿದ್ದಾರೆ, ಆಲ್ ರೈಟ್, ಟೈಮ್ ಸಿಕ್ಕತ್ತೆ ಸ್ವಲ್ಪ. ಮರುಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣ ಬಳಿಕ ರಿಟರ್ನ್ಸ್ದು ನವೀಕರಿಸಬಹುದು ಅಂದಿದ್ದಾರೆ. ಈಗಲೂ ಇತ್ತು ಪಾರ್ಟ್ಲಿ, ಅದು ಈಗ ಫುಲ್ ಕೊಡ್ತಾ ಇರೋಂಗೆ ಕಾಣಿಸ್ತಿದೆ. ಇಟ್ಸ್ ಆಲ್ ರೈಟ್, ನೋಡೋಣ ಅದು ಏನದು ಅಂತ. ಇದು ಮೇಲ್ನೋಟಕ್ಕೆ ತೆರಿಗೆಯಲ್ಲಿ ಸರಳ ಆಗತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ನೀವು ರೂಲ್ಸಲ್ಲಿ ಏನೇ ಸರಳ ಮಾಡಿದ್ರು, ಸುಮ್ಮನೆ ಫೈಲ್ ಮಾಡ್ಕೊಂಡು ಹೋಗ್ತಿದ್ದವ್ರು ಏನೂ ಆಗಲ್ಲ. ಅದು ಬೆನ್ನತ್ತಿ ಬರುವ ರಾಕ್ಷಸ ವರ್ಗ ಒಂದಿದೆ ನಿಮ್ಮ ಹತ್ರ. ಆ ರಾಕ್ಷಸ ವರ್ಗಕ್ಕೆ ಯಾವ ರೂಲೂ ಇಲ್ಲ. ಗೊತ್ತಲ್ಲ ರಾಕ್ಷಸ ವರ್ಗ ಅಂದರೆ ಯಾರು ಅಂತ? ಗೊತ್ತಲ್ಲ ಅವ್ರಿಗೆ ಯಾವ ರೂಲು ಇಲ್ಲ. ಅದನ್ನು ರಿಪೇರಿ ಮಾಡಿ ಅಂತ ಕೇಳ್ತಿರೋದು ಜನ. ಅದ್ರ ಕಡೆ ಗಮನ ಹರಿಸ್ಬೇಕು. ಬರೀ ಇಲ್ಲಿ ಬುರ್ಡೆ ಬಿಟ್ಕೊಂಡು ನಿಂತ್ಕೊಳ್ಳೋದಲ್ಲ. ವಿಕಸಿತ ಭಾರತ ಅದು ಇದ್ದು ಅಂದ್ಕೊಂಡು ಮಾಡಿ ಯಾವನು ಬೇಡ ಅಂದಿರೋನು. ಅದೆಲ್ಲ ಮಾಡದೇ ಇದ್ದಿದ್ದರೆ ಭಾರತದ ಸೈಜ್ ಆಫ್ ಎಕಾನಮಿ ಇವತ್ತು 4.25 ಟ್ರಿಲಿಯನ್ಗೋ 4 ಟ್ರಿಲಿಯನ್ಗೋ ಬರ್ತಿರಲಿಲ್ಲ. ಮಾಡಿ ಬೇಡ ಅಂದಿಲ್ಲ. ಮಾಡೋದ್ರ ಜೊತೆಗೆ ದಿಮಾಕು ಮತ್ತು ಕೊಬ್ಬನ್ನು ತೋರಿಸ್ಬೇಡಿ. ಅದನ್ನು ಜನ ಬಯಸಲ್ಲ. ಯಾರು ತೆರಿಗೆ ಇಳಿಕೆ ಆಗುತ್ತೆ ಅಂತಿದ್ದಾರೆ, ಲಾರ್ಜ್ಲಿ ಭಾಳ ದೊಡ್ಡದಾದ ತೆರಿಗೆ ವ್ಯತ್ಯಾಸಗಳು ಈ ಬಜೆಟಲ್ಲಿ ಇಲ್ಲ. ಹಿಂದೆ ಎಲ್ಲ ಬಜೆಟ್ಗಳು ಬಂದಾಗ ಏರಿಕೆ ಏನು, ಇಳಿಕೆ ಏನು, ಏರಿಕೆ ಏನು, ಇಳಿಕೆ ಏನು ಅಂದ್ಕೊಂಡು ಕೂತ್ಕೋತಿದ್ರು. ಈಗ ಅದಿಲ್ಲ. ಬಿಕಾಸ್ GST ಒಳಕ್ಕೆ ಬಂದ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಹೆಚ್ಚು ಕಡಿಮೆ ಹೋಗ್ಬಿಟ್ಟಿದೆ ನಿಮಗೆ. ಈಗ ಡೈರೆಕ್ಟ್ ಟ್ಯಾಕ್ಸಲ್ಲಿ ಒಂದಷ್ಟು ಯಾವುದಾದ್ರು ರಿಪೇರಿಗಳು ಮಾಡ್ತಾರೆ ಅಷ್ಟೇ ಹೊರತು ಹೋಗ್ಬಿಟ್ಟಿದೆ ಎಲ್ಲ. ಈಗ ಅದು ಯಾವುದೂ ಇಲ್ಲ. ಆದರೂ ಅನಿವಾಸಿ ಭಾರತೀಯರ ಆಸ್ತಿ ಮಾರಾಟದ ಮೇಲೆ TDSನ್ನು ಇಳಿಕೆ ಮಾಡಿದ್ದಾರೆ. ಅನಿವಾಸಿ ಭಾರತೀಯರದ್ದು ವಿದೇಶದಲ್ಲಿನ ಸಂಪತ್ತು ಘೋಷಣೆಗೆ 6 ತಿಂಗಳ ಅವಕಾಶ ಕೊಟ್ಟಿದ್ದಾರೆ. ಸಂಪತ್ತು ಘೋಷಿಸಿದ್ರೆ ವಿಚಾರಣೆಯಿಂದ ವಿನಾಯಿತಿ ಕೊಡ್ತೀವಿ ಅಂತ. ಮನೆ, ಬ್ಯಾಂಕು ಅಕೌಂಟು, ಪ್ರಾಪರ್ಟಿ, ಶೇರು ಇದಕ್ಕೆಲ್ಲ ಕೊಡಿ ಅಂತ ಕೇಳ್ತಿದ್ದಾರೆ. ವಿದೇಶದಲ್ಲಿ ಹೂಡಿಕೆ 1 ಕೋಟಿ ಒಳಗಿದ್ದರೆ 30% ದಂಡ ಅಂತಲೇ. ಟೂ ಲೆಸ್ ಅದು. 1 ಕೋಟಿ ರೂಪಾಯಿದೊಂದು ಬಂಡವಾಳ ವಿದೇಶದಲ್ಲಿ ಹೂಡೋದೇನು ದೊಡ್ಡದಲ್ಲ. ಅದು ಮೇಲಿದ್ದರೆ ಏನು ಅಂತ ಹೇಳಿಲ್ಲ ಎಲ್ಲೂ. ಹಾಗಾಗಿ ನನಗೆ ಗೊತ್ತಿಲ್ಲ ಇದನ್ನು ಏನು ಮಾಡ್ತಾರೆ. ಇದನ್ನು ಇನ್ಯಾವ ಅಸ್ತ್ರವಾಗಿ ಯಾರು ಗುಂಡು ಹೊಡ್ಕೊಳ್ಳೋಕೆ ಜಾಗ ಮಾಡಿಸ್ಕೊಡ್ತಾರೋ ನನಗೆ ಗೊತ್ತಿಲ್ಲ. ಘೋಷಿಸ್ಕೊಂಡ್ಮೇಲೆ ಸುಮ್ಮನೆ ಎಲ್ಲರೂ ಯಾತಕ್ಕೂ ಒಂದೊಂದು ಬಂದೂಕು ತೊಗೊಳೋದು ಒಳ್ಳೆಯದು. ಏನಕ್ಕೆ ಅಂದರೆ ರಕ್ಷಣೆಗಲ್ಲ, ಹೊಡ್ಕೊಳ್ಳೋಕ್ಕೆ ಯಾವತ್ತಾರು ಒಂದು ದಿನಕ್ಕೆ. ಅಪಘಾತ ಕ್ಲೈಮ್ಗೆ ತೆರಿಗೆ ವಿನಾಯಿತಿಯನ್ನು ಕೊಡ್ತಿದ್ದಾರೆ. ದಟ್ಸ್ ಡ್ಯಾಮ್ ಗುಡ್. ಅದು ಆ್ಯಕ್ಚುಲಿ ಅದು ಯಾರಿಗಾರು ಇರಲಿ, ಅಪಘಾತದ ಕ್ಲೈಮಿಂದ ನೀವು ತೆರಿಗೆ ತೊಗೊಳ್ತಾ ಇದ್ದಿದ್ದು ವಾಸ್ ಇನ್ಹ್ಯೂಮನ್ ಅಂತ ನನ್ನ ಪ್ರಕಾರದಲ್ಲಿ. ಅದು ಶಿಕ್ಷಣ, ವೈದ್ಯಕೀಯ ಉದ್ದೇಶಗಳಿಗೆ TCS ದರನ 5% ಇಳಿಸ್ತಾರಂತೆ. ವಿದೇಶಿ ಕಂಪನಿಗಳಿಗೆ 2047 ತೆರಿಗೆ ರಜಾ ಕೊಟ್ಟಿದ್ದಾರೆ. ಅದು ವಿದೇಶಿ ಕಂಪನಿಗಳಿಗೆ ಅಂದರೆ ವಿದೇಶಿ ಕಂಪನಿಗಳು ಎಲ್ಲರಿಗೂ ಅಲ್ಲ. ಅದು ಭಾರತದಲ್ಲಿ ಡಾಟಾ ಕೇಂದ್ರನ ಸ್ಥಾಪಿಸೋದು ಮತ್ತು ಭಾರತದಲ್ಲಿ ಮಾಡುವ ವ್ಯವಹಾರಗಳನ್ನು ಭಾರತದ ಒಂದು ಎಂಟಿಟಿ ಮೂಲಕ ಮಾಡಿದ್ರೆ, ಬೋತ್ ಡಾಟಾ ಸೆಂಟರ್ ಆ್ಯಂಡ್ ಕ್ಲೌಡ್ ಸರ್ವಿಸಸ್ಸಲ್ಲಿ, ಅದಕ್ಕೆ 2047 ತೆರಿಗೆಯನ್ನು ರಜೆಯನ್ನು ಕೊಟ್ಟಿದ್ದಾರೆ. ಎಸ್ ಸರ್, ಈ ಸ್ಲ್ಯಾಬ್ ವಿಚಾರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆ ಚೇಂಜಸ್ನ ನಿರೀಕ್ಷೆ ಮಾಡೋ ಹಾಗೆ ಇಲ್ವಾ, ಅಥವಾ ಈಗ? ಹಾಗೇನಿಲ್ಲ. ಹೋದ ವರ್ಷ ಮಾಡಿಕೊಟ್ಟಿದ್ರು, ಈ ವರ್ಷ ಮಾಡಿಲ್ಲ. ಮುಂದಿನ ವರ್ಷ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಮಾಡ್ಬೋದು ಮುಂದಿನ ವರ್ಷನೂ ಮಾಡೋದು ಡೌಟ್ ಇದೆ. ನನ್ನ ಪ್ರಕಾರ ಅವ್ರು ಚುನಾವಣೆಗೆ ಹೋಗೋ ವರ್ಷದ ಹಿಂದೆ ಮಾಡ್ತಾರೆ. ಓಕೆ, ಅದರ ಲಾಭ ನೋಡಿಕೊಂಡು. ಇನ್ನೇನು ಮತ್ತೆ ಇನ್ನು ಲಾಭ ಇಲ್ಲಿ ಸುಮ್ಮನೆ ಮಾಡಿಬಿಡೋಕ್ಕಾಗತ್ತೆಯೇ? ಹಂಗಾಗಲ್ಲ.
ಹಾಗಾಗಿ ನೋಡೋಣ, ಅಕಸ್ಮಾತ್ ಮಾಡೋದೇ ಆದರೆ ಏನಾದರೂ ಅಲ್ಲಿ ಮಾಡಿದ್ರೆ ಆಯಿತು. ಆ ರೀತಿ ಚುನಾವಣೆಯನ್ನ ದೃಷ್ಟಿ ಇಟ್ಕೊಂಡೇ ಬಜೆಟ್ ಮಾಡ್ತಾರೆ ಅನ್ನೋದಾಗಿದ್ರೆ, ಈಗ ಏನು ಎಲೆಕ್ಷನ್ ಬರುತ್ತೆ ಸರ್, ಆ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ಆ ರಾಜ್ಯಗಳಿಗೂ ಏನಾದರೂ ಮಾಡಬಹುದಿತ್ತು. ಈ 4 ರಾಜ್ಯಗಳು, ದಟ್ಸ್ ಅ ಗುಡ್ ಕ್ವಶನ್. ಆ್ಯಕ್ಚುಲಿ ಇಟ್ಸ್ ಅ ಡ್ಯಾಮ್ ಗುಡ್ ಕ್ವಶನ್. ಎವ್ರಿಬಡಿ ಥಿಂಕ್ಸ್, ಎಲ್ಲರೂ ಆಲೋಚನೆ ಮಾಡೋದು ಬಜೆಟ್ಗಳು ಬಂದಾಗ ಈ ಸಮೀಪದಲ್ಲಿರುವ ಚುನಾವಣೆಗಳ ಕಡೆಗೆ ಗಮನ ಕೊಡ್ತಾರೆ, ರಾಜ್ಯಗಳ ಮೇಲೆ ಗಮನ ಕೊಡ್ತಾರೆ ಅಂತ. ಬಟ್ ಕೇಂದ್ರದ ಬಜೆಟಲ್ಲಿ ಏನಾಗ್ಬಿಡುತ್ತೆ, ಕೆಲವು ಯೋಜನೆಗಳನ್ನು ರಾಜ್ಯಗಳಿಗೆ ಕೊಡಬಹುದೇ ಹೊರತು ಟ್ಯಾಕ್ಸೇಷನ್ನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಟ್ಯಾಕ್ಸೇಷನಲ್ಲಿ, ಎಲ್ಲರಿಗೂ ಒಂದೇ ಟ್ಯಾಕ್ಸೇಷನ್. ಬಟ್ ಈ ಬಾರಿ ಇವರು ಬಹಳ ದೊಡ್ಡದಾಗಿ ಚುನಾವಣೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು, ಪರ್ಟಿಕ್ಯುಲರ್ಲಿ ಪುದುಚೇರಿ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ, ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಮಾಡಿದ್ದಾರೆ ಅಂತ ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ, ಮಾಡಿಲ್ಲ ಇವರು. ಇದಕ್ಕೆ ಕೆಲವರು ಕೊಡ್ತಿರೋ ಕಾರಣ ಬಹಳ ಮಜವಾಗಿದೆ. ಮಾಡ್ತಿದ್ರು, ಇವರೇನು ಸಾಮಾನ್ಯ ಅಲ್ಲ ಇವರುಗಳು. ಎಲ್ಲಾನು ಓಟಲ್ಲಿ ಎತ್ತೋದು ಹೆಂಗೆ ಅನ್ನೋದೇ ಮೋದಿಯ ಫಸ್ಟ್ ಪಾಯಿಂಟ್ ಯಾವತ್ತು ಜೀವನದಲ್ಲಿ. ಇಲ್ಲಿ ಯಾಕೆ ಮಾಡಿಲ್ಲ ಅಂದರೆ, ಹೆಂಗಿದ್ರೂ ಅಲ್ಲಿಯ ಸೋಲು ಗೆಲುವು ನನ್ನ ಮೇಲೆ ಯಾವ ಪರಿಣಾಮನೂ ಬೀರಲ್ಲ ರಾಜ್ಯಗಳಲ್ಲಿ ಅಂತ, ಎಕ್ಸೆಪ್ಟ್ ಅಸ್ಸಾಂ. ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಥರ ಇಲ್ಲ, ಎಕ್ಸೆಪ್ಟ್ ಅಸ್ಸಾಂ. ತಮಿಳುನಾಡಿನಲ್ಲಿ ಏನೇ ಆದರೂ BJP ನೇರವಾಗೇನು ಅಧಿಕಾರಕ್ಕೆ ಬರಲ್ಲ, ಬಂದರೆ ADMK ಬರಬೇಕು, ಬಂದರೆ ನಂಗೆ ಗೊತ್ತಿಲ್ಲ. ಕೇರಳದಲ್ಲಂತೂ ಇವರು ಬರಲ್ಲ ಅಧಿಕಾರಕ್ಕೆ. ಎಲ್ಲರೂ ಹೇಳ್ತಿರೋದು ಪಶ್ಚಿಮ ಬಂಗಾಳದಲ್ಲೂ ಅಧಿಕಾರಕ್ಕೆ ಬರೋದು ಕಷ್ಟ ಇದೆ, ಹತ್ತತ್ರ ಬರ್ಬೋದೇನೋ, ಆ ಒಮ್ಮನ ಹೆದರಿಸ್ಬೋದೇನೋ ಅಂತಿದ್ದಾರೆ. ಅಸ್ಸಾಂ ಬರ್ತಾರೇನೋ ವಾಪಸ್ಸು ಅಂತಿದ್ದಾರೆ. ಹಾಗಾಗಿ ಇವ್ರಿಗೇನು ದೊಡ್ಡ ವ್ಯತ್ಯಾಸ ಆಗಲ್ಲ ಅದು, ಅದಕ್ಕೆ ಅವ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಅಂತ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕಳೆದ 10 ವರ್ಷಗಳಲ್ಲಿ 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿದ್ದೀವಿ ಅಂದಿರುವಂತಹ ನಿರ್ಮಲಾ ಸೀತಾರಾಮನ್ ದೇಶದ ಜನ ಒಂದಷ್ಟು ಖುಷಿ ಪಡುವ ಹಾಗೂ ನಿರಾಳ ಎನಿಸುವಂತಹ ಒಂದಷ್ಟು ಕ್ರಮಗಳನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಯಾವುದೆಲ್ಲ ಕಡಿಮೆ ಆಗಿದೆ ಅನ್ನೋದನ್ನ ಮೊದಲು ಗಮನಿಸೋಣ. ಒಂದು ಕಡೆ ನಮ್ಮ ದೇಶ ಎಷ್ಟು ವಿಚಿತ್ರ ಮತ್ತು ಡೋಂಗಿಗಳ ದೇಶ ಅಥವಾ ರಾಜ್ಯ ಅಂದರೆ, 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಎತ್ಬಿಟ್ವಿ ಮೇಲಕ್ಕೆ ಅಂತಾರೆ. ಇನ್ನೊಂದು ಕಡೆಯಿಂದ ಕರ್ನಾಟಕದಂತಹ ರಾಜ್ಯದಲ್ಲಿ 80% ಜನಕ್ಕೆ ತಗೊಂಡೋಗ್ಬಿಟ್ಟು ಬಡತನ ರೇಖೆಯಿಂದ ಕೆಳಗಿರುವ ಬಿಲೋ ಪಾವರ್ಟಿ ಲೈನ್ ಅಂದ್ಬಿಟ್ಟು BPLದು ಕಾರ್ಡ್ ಕೊಡ್ತಾರೆ. ಅಯೋಗ್ಯರದ್ದು ದೇಶ ಒಂದೊಂದ್ಸರಿ ಅನ್ನಿಸ್ಬಿಡತ್ತೆ ನನಗಿದು, ಮತ್ತು ಡೋಂಗಿಗಳ ದೇಶ ಅನ್ನಿಸ್ಬಿಡುತ್ತೆ. ಲುಕ್ ಎಟ್ ದಿ ತಮಾಷಾ ಈಗಿಲ್ಲಿ ಹೇಗಿದೆ. 25% ಜನರನ್ನ ಬಡತನದ ರೇಖೆಯಲ್ಲಿ ಎತ್ಬಿಟ್ವಿ ಅಂತ ಒಂದು ಕಡೆ 10 ವರ್ಷದಲ್ಲಿ. ಹಂಗಾರೆ ಹಿಂದಿನ ಸರ್ಕಾರದವ್ರು ಒಬ್ಬರನ್ನೂ ಎತ್ತಿಲ್ವೇ? ಅವರು ಎತ್ತಿರ್ಬೇಕಲ್ಲ. ನೀವು ಬಕೆಟಲ್ಲಿ ಎತ್ತದ್ರಿ, ಅವ್ರು ಕುಕ್ಕಿಯಲ್ಲಿ ಎತ್ತಿದ್ರು, ಅಥವಾ ಅವ್ರು ಕುಕ್ಕಿಯಲ್ಲಿ ಎತ್ತಿದ್ರಿ, ನೀವು ಬಕೆಟಲ್ಲಿ ಎತ್ಕೊಂಡ್ರು, ಯಾರೋ ಎತ್ತಬೇಕಲ್ಲ ಒಬ್ಬರು. ಲಾಜಿಕ್ ಇಲ್ಲ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಭಾಳ ವಿಚಾರದಲ್ಲಿ. ಏನ್ಯಾವ ಕೆಲವು ನಿರಾಳದ ತೀರ್ಮಾನಗಳು ಅಂತ ಅಂದರು ಇವರು. ಇದರಲ್ಲಿ ವಿ ವಿಲ್ ಸಿ ಆ ನಿರಾಳ ಏನು ಅಂತ ಕ್ವಿಕ್ಕಾಗಿ. 17 ಅಗತ್ಯವಾದಂಥ ಡಯಾಬಿಟಿಕ್ ಮತ್ತು ಕ್ಯಾನ್ಸರ್ ಔಷಧಿ ಮತ್ತು ಮಾತ್ರೆಗಳಿಗೆ ಬೇಸಿಕ್ ಕಸ್ಟಮ್ ಡ್ಯೂಟಿಯಿಂದ ವಿನಾಯಿತಿಯ ಚಿಕಿತ್ಸಾ ವೆಚ್ಚ ಕಡಿಮೆ ಆಗುತ್ತೆ, ಅದಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ. ಓಕೆ. 7 ಅಪರೂಪದ ಕಾಯಿಲೆಗಳು ಔಷಧಿಗಳು, ಅದಕ್ಕೂ ಕೂಡ ಆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಫಾರಿನ್ ಟೂರ್ ಪ್ಯಾಕೇಜ್ಗಳು ಯಾವುದೇ ಮೊತ್ತದ ನಿಬಂಧನೆ ಇಲ್ಲದಂತೆ TCSನ 5%ಇಂದ 2%ಗೆ ಇಳಿಸ್ಕೊಂಡಿದ್ದಾರೆ. ಆಯಿಲ್ ರೈಟ್ ಇಳಿಸಿದ್ದಾರೆ. ಏನು ನಿರಾಳ, ಫಾರಿನ್ಗೆ ಹೋಗಲೇಬೇಕು ಅಂತ ಪ್ಯಾಕೇಜಲ್ಲಿ ಹೊರಟವನಿಗೆ 5ರಿಂದ 2%ಗೆ ಬಂದಾಗ 3% ಆದರೆ, ಇಫ್ ಹೀಸ್ ಪ್ಯಾಕೇಜ್ ಕಾಸ್ಟ್ ಈಸ್ ಸೇ 2 lakh ರೂಪಿ, 6,000 ರೂಪಾಯಿ ವ್ಯತ್ಯಾಸ ಹಿಡಿಯೋದ್ರಲ್ಲಿ TCSಲ್ಲಿ ಅಟ್ ಸೋರ್ಸಲ್ಲಿ. ಅದು ಆಮೇಲೆ ಲೆಕ್ಕ ತೋರಿಸ್ಬೋದೋ ಬಿಡ್ಬೋದೋ, ಅವ್ರಿಗಿರೋ ಆದಾಯದಲ್ಲಿ ಲೆಕ್ಕ ಬೇರೆ ಅದು. ಏನೇ ಅದು ಹೋಗೋರಿಗೆ ಲಾಭ. ಫಾರಿನ್ ಎಜುಕೇಷನ್ 5%ಇಂದ 2% ಅಂತೆ. ಮೈಕ್ರೋವೇವ್ ಓವನ್ ಅದಕ್ಕೇನು ಕಸ್ಟಮ್ ಡ್ಯೂಟಿ ವಿನಾಯಿತಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆತ್ಮನಿರ್ಭರದಲ್ಲಿ ಅದು ಬರುತ್ತೋ ಇಲ್ವೋ ಪಾಪ. ಚರ್ಮದ ಉತ್ಪನ್ನಗಳು, ಇದು ಬೇಸಿಕಲಿ ಅಮೆರಿಕದ ಟ್ಯಾರಿಫಿನ ಗಲಾಟೆಯಿಂದ ಮಾಡಿರೋವಂಥದ್ದು. ಚರ್ಮದ ಉತ್ಪನ್ನಗಳಿಗೆ ಮಾಡಿದ್ದಾರೆ. ಚರ್ಮದ ಉತ್ಪನ್ನದಲ್ಲಿ ಆ್ಯಕ್ಚುಲಿ ಇಲ್ಲಿ ಹಾಕಿಲ್ಲ, 2 ಮಾಡಿದ್ದಾರೆ, ಇನ್ನೂ ಒಂದು ಮಾಡಿದ್ದಾರೆ. ಅದರಲ್ಲಿ ಅಪ್ಪರ್ ಸೋಲ್ಸ್ಗೂ ಮಾಡಿದ್ದಾರೆ, ಶೂಗಳು ಮತ್ತು ಚಪ್ಪಲಿಗಳು. ಇದರಲ್ಲಿ 2ನೇದು
ರಫ್ತು ಮಾಡೋದಕ್ಕಿದ್ದಂಥ ಅವಧಿಯಲ್ಲಿ ಅವ್ರಿಗೆ 6 ತಿಂಗಳಿದ್ದನ್ನು 1 ವರ್ಷಕ್ಕೆ ಶಿಫ್ಟ್ ಮಾಡಿಕೊಟ್ಟಿದ್ದಾರೆ. ದಟ್ಸ್ ಆ್ಯಕ್ಚುಲಿ ಇಟ್ಸ್ ಗಿವಿಂಗ್ ದೆಮ್ ಲಾಡ್ ಆಫ್ ಬ್ರೀದಿಂಗ್ ಟೈಮ್ ಕೊಡ್ತಾ ಇದೆ, ಉಸಿರಾಡಕ್ಕೆ ಅವ್ರಿಗೆ ಜಾಗ ಕೊಡ್ತಿದೆ ಅವ್ರಿಗೆ. ಹಾಗಾಗಿ ಅದು ಮಾಡಿಕೊಟ್ಟಿದ್ದಾರೆ. ಬಟ್ ಇಸ್ ಲಾರ್ಜ್ಲಿ ಬಿಕಾಸ್ ಆಫ್ ಟ್ರಂಪ್ನ ಇದು. ಬಿಕಾಸ್ 50% ಅಷ್ಟು ನಮ್ಮ ಎಕ್ಸ್ಪೋರ್ಟ್ ಆರ್ಡರ್ಸು ಬಿದ್ದೋಗಿದೆ ಅನ್ನೋ ಒಂದು ಅಸೆಸ್ಮೆಂಟ್ ರಿಪೋರ್ಟ್ ಇದೆ. ಸೋಲಾರ್ ಪ್ಯಾನೆಲ್ಗಳು ಕೊಟ್ಟಿದ್ದಾರೆ. ಆಲ್ರೈಟ್, ಸೋಲಾರ್ ಪ್ಯಾನಲ್ಲು ಕೊಡಬೇಕು, ಬೇರೆ ದಾರಿ ಇರಲಿಲ್ಲ ನಿಮ್ಮ ಹತ್ರ. ಬಿಕಾಸ್ ನಮ್ಮ ಹತ್ರ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಇದೆ ಅಂತೇನಿಲ್ಲ. ಇ ವಿ ಬ್ಯಾಟ್ರಿಗಳು ಸೇಮ್ ಪ್ರಾಬ್ಲಮ್. ಸ್ಮಾರ್ಟ್ಫೋನ್ಗಳು, ಟ್ಯಾಬ್ಲೆಟ್ಗಳು ಸೇಮ್. ಏನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸ್ಮಾರ್ಟ್ಫೋನ್ಗೆ, ಟ್ಯಾಬ್ಲೆಟ್ಗೆ ಮೇಡ್ ಇನ್ ಇಂಡಿಯಾಗೆ, ಮೇಡ್ ಇನ್ ಇಂಡಿಯಾಗೆ ಕೊಟ್ಟಿರೋದು. ಕರೆಕ್ಟ್, ಸರಿ ಇದೆ ಕೊಟ್ಟಿರೋದು. ಅದಕ್ಕೆ ಅಂದ್ಕೊಂಡೆ ಯಾಕೆ ಸ್ಮಾರ್ಟ್ಫೋನು ಟ್ಯಾಬ್ಲೆಟ್ ಕೊಡ್ತಾರೆ ಇವರು ಅಂತ. ಏನೇ ವಾಯುಯಾನ ಕ್ಷೇತ್ರದ ಕಚ್ಚಾ ವಸ್ತುಗಳು, ಬಿಡಿ ಭಾಗಗಳಿಗೆ ಕೊಟ್ಟಿದ್ದಾರೆ. ಆಲ್ ರೈಟ್. ಸಮುದ್ರ ಉತ್ಪನ್ನಗಳ ಮೇಲೆ ಒಂದು 3% ಇದ್ದು 1% ಇದ್ದಾರೆ. ಅದರ ಡ್ಯೂಟಿ ಅದು. ಅದರಿಂದ ಇಂಪೋರ್ಟ್ ಮಾಡೋ ಕೆಲವು ರಾ ಮೆಟೀರಿಯಲ್ಸ್ಗೆ ಹೆಲ್ಪ್ ಆಗುತ್ತೆ. ಸಮುದ್ರ ಉತ್ಪನ್ನಗಳ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ಈಸ್ಟ್ ಕೋಸ್ಟಲ್ಲಿ, ಈಗ ಆಂಧ್ರ ಪ್ರದೇಶದ ಈಸ್ಟ್ ಕೋಸ್ಟಲ್ಲಿ ಶ್ರಿಂಪ್ ಇಂಡಸ್ಟ್ರಿ ಇದೆ. ಶ್ರಿಂಪ್ ಇಂಡಸ್ಟ್ರಿ, ಶ್ರಿಂಪು ತಿಂತಾರಲ್ಲ, ಶ್ರಿಂಪ್ ಮೀನು, ಓಕೆ, ಅದರದ್ದು ಇಂಡಸ್ಟ್ರಿ ಲಾರ್ಜ್ ಎಕ್ಸ್ಪೋರ್ಟ್ಸ್ ಇತ್ತು. ಈಗ ಅಮೇರಿಕಕ್ಕೆ ಹೊಡಿತು ಏಟದು ಸರಿಯಾಗಿ ನಮಗದು. ಹಾಗಾಗಿ ಅಲ್ಲೆಲ್ಲ ಕಷ್ಟದಲ್ಲಿದ್ದಾರೆ ಕೆಲವು ಕಡೆ ಎಲ್ಲ. ಅದಕ್ಕೆ ಕೆಲವು ಇನ್ನರ್ ಡೀಟೇಲ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ನಾನು ಓದ್ತಾ ಇದ್ದೆ. ಕೆಲವು ನಮ್ಮದೇ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಲ್ಲಿ ಹಿಡಿತಿರೋ ಮೀನನ್ನು ನಮ್ಮ ಬಂದರಿಗೆ ತಂದು ವಿದೇಶಕ್ಕೆ ತಂದರೆ, ಅಥವಾ ಆ ಮೀನು ವಿದೇಶದ ಯಾವುದೋ ಬಂದರಲ್ಲಿ ಲ್ಯಾಂಡ್ ಆದರೆ ಇದೆಲ್ಲ ಏನೊಂದಷ್ಟು ಗೋಜಲಿದೆ. ಅದೇ ನಮಗೆ ದೊಡ್ಡ ಸಂಬಂಧ ಇದ್ದಂಗಿಲ್ಲ. ಕ್ರೀಡಾ ಉಪಕರಣಗಳು, ವೈಯಕ್ತಿಕ ಬಳಕೆಯ ಆಮದಿತ ವಸ್ತುಗಳು, ಇದಕ್ಕೆಲ್ಲ ಇಳಿಸಿದ್ದಾರೆ. ಎಸ್, ಹಾಗಾದ್ರೆ ಐಷಾರಾಮಿ ಜೀವನ ನಡೆಸೋರಿಗೆ, ಚಟಗಳನ್ನು ಬೆಳೆಸ್ಕೊಂಡವರಿಗೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ? ಯಾವುದು ಶಾಕಿಲ್ಲ. ಐಷಾರಾಮಿ ಜೀವನವನ್ನು ನಡೆಸೋನು, ಅವನು ಬೊಗಳೆ ದಾಸ ಆಗಿ ಯಾವೊಂದೋ ಕಾಸಲ್ಲಿ ಐಷಾರಾಮಿ ಮಾಡ್ತಿದ್ರೆ ಅವ್ನು ಚಿಂತೆ ಮಾಡಬೇಕು. ಓಕೆ, ಅವನದೇ ದುಡ್ಡಲ್ಲಿ ಅವನು ಐಷಾರಾಮಿ ಮಾಡೋದಾದರೆ ಅವನು ಯಾಕ್ರಿ ಅದಕ್ಕೆಲ್ಲ ಹೆದರ್ಕೋತಾನೆ? ಏನೋ ದೊಡ್ಡ ಚೇಂಜ್ ಏನ್ರಿ ಚೇಂಜ್ ಇರ್ಬೋದು, ಏನಕ್ಕೆ ಹೆದರ್ಕೋತಾನೆ? ಸೇ ಫಾರ್ ಎಕ್ಸಾಂಪಲ್, ವಿಮಾನದಲ್ಲಿ ಅವನು ಬಿಸ್ನೆಸ್ ಕ್ಲಾಸಲ್ಲಿ ಹೋಗುವಂಥ ಅಭ್ಯಾಸ ಅಂತ ಇಟ್ಕೊಳ್ಳೋಣಪ್ಪ. ಅದು ಅವನಿಗೆ ಶಕ್ತಿ ಇದೆ. ಅದು ಐಷಾರಾಮಿ ಅಂತ ಕರೆಯಲ್ಲ ನಾನು. ಬಟ್ ಅವನು ಇದು ಈಗ ನೀವು ಅದಕ್ಕೆ ಏನು ಮಾಡ್ತೀನಿ ಅಂತೇಳಿ ಯಾಕೆ ಬದಲಾಗ್ತಾನೆ? ಅಥವಾ ಯಾವುದೋ ಒಂದು ಗುಂಡು ಹಾಕ್ತಾನೆ ಅವನು ಅಂತ ಇಟ್ಕೊಳ್ಳೋಣಪ್ಪ. ಆ ಗುಂಡಿಗೆ ಅದೆಷ್ಟಕ್ಕೋ ಇಷ್ಟಕ್ಕೆ ಅದೆಷ್ಟಕ್ಕೋ 6,000 ರೂಪಾಯಿ ಅಂತಾರಪ್ಪ ಅವ್ನು ಅಂತ ಅಂದ್ಕೊಳ್ಳೋಣ ಸುಮ್ಮನೆ. ಈಗ ನೀವು ಅಂದ್ರೆ 9,000 ರೂಪಾಯಿ, 11,000 ರೂಪಾಯಿ ಅಂತೀರಿ. ಅವ್ನಿಗೆ 6,000 ರೂಪಾಯಿ ಕೊಟ್ಟು ಗುಂಡು ಹಾಕೋ ತಾಕತ್ತಿರೋದಾದ್ರೆ 9 ಕೊಟ್ಟು ಹಾಕ್ತಾನೆ ಅವನು. ಅವ್ರ ಲೆವೆಲ್ ಅಷ್ಟಿರುತ್ತೆ. ಹಾಗಾಗಿ ಶಾಕ್ ಪಾಕ್ ಎಲ್ಲ ಏನಿಲ್ಲ, ನಿಮಗೆ ಕಾಸು ಬರುತ್ತೆ ಅಷ್ಟೇ. ಐಷಾರಾಮಿ ವಾಚ್ಗಳು, ಐಷಾರಾಮಿ ವಾಚ್ಗಳು ಓಕೆ. ಈಗ ಈ ಸಿದ್ದರಾಮಯ್ಯವ್ರು ಕಟ್ಕೊತಾರಲ್ಲ ಆ ಟೈಪ್ ವಾಚ್ಗಳು, ಓಕೆನಾ? ಗೊತ್ತಾಯ್ತಾ ನಿಮ್ಗೆ ಯಾವುದು ಅಂತ ವಾಚ್ಗಳು. ಮತ್ತು ಮದ್ಯ, ಅದು ತಂಬಾಕು, ಪಾನ್ ಮಸಾಲ, ಗುಟ್ಕಾ, ಅದೇ ಸಿಂಟ್ಯಾಕ್ಸ್. ಪಾಪ ಸಿಂಟ್ಯಾಕ್ಸ್ ಅಂದರೆ ಪಾಪದ ಇದು ಅಂತ ಕೆಲಸ ಅಂತ. ಹೆಂಗಪ್ಪ ಪಾಪದ ಕೆಲಸ? ಸರ್ಕಾರದವ್ರು ಅಲೋ ಮಾಡಿಬಿಡ್ತಾರಂತೆ, ಆಮೇಲೆ ಅದು ಪಾಪದ ಕೆಲಸ ಅಂತೆ. ಆಮೇಲೆ ಅದನ್ನು ಬೇರೆ ಕಡೆ ಹಾಕೋದು. ಏನು ಅದನ್ನೇ ಡೋಂಗಿಗಳು, ಬುರುಡೆಗಳ ದೇಶ ಇದು ಅಂತ, ರೈಲ್ ಬಿಡೋ ದೇಶ ಇದು ಅಂತ ಹೇಳೋದು ನಾನು. ಹೆಂಗದು ಬೇರೆ ಹೆಸರಲ್ಲಿ ಕರೀರಿ ನೀವು ಅದನ್ನು. ಅದಂಗೆ ನೀವೇ ಆ ಪಾಪಕ್ಕೆ ಜಾಗ ಕೊಟ್ಬಿಟ್ಟು ಅದು ಟ್ಯಾಕ್ಸ್ ಹಾಕ್ಬಿಟ್ಟು ತಗೋತೀರಿ. ಅದು ಪಾಪದ ದುಡ್ಡಲ್ಲ. ಅದು ತಿನ್ಬೋದಾ? ಹೆಸ್ಗೆ ತಿಂದಂಗೆ ಅದು ತಿನ್ಬೋದಾ? ಇಲ್ಲ, ಬಾನೆ ಮಾಡಿಬಿಡ್ಬೇಕು. ಎಕ್ಸಾಕ್ಟ್ಲಿ. ಕಾಫಿ ಯಂತ್ರ, ಆಮದಿತ ಟಿ ವಿ ಉಪಕರಣಗಳು, ಕ್ಯಾಮ್ರಾ, ಫಿಲ್ಮಿಂಗು, ಇದನ್ನೆಲ್ಲ ಕೆಲವೆಲ್ಲ ಏರ್ಸಿದಾರಂತೆ. ಏರ್ಸ್ಕೊ ಹೋಗ್ರಿ, ಯಾವನ್ ಕೇಳ. ಅಲ್ಲ, ಭವಿಷ್ಯದ ದೃಷ್ಟಿಕೋನದಲ್ಲಿ ಈ ಬಜೆಟ್ ಬಹಳ ಪೂರಕವಾಗಿದೆ ಅಂತ ಹೇಳ್ತಾರೆ ಸರ್. ಅಂದರೆ ಆ ದೂರದೃಷ್ಟಿ ಇದೆಯಾ ಸರ್ ಈ ಬಜೆಟ್ನಲ್ಲಿ? ಇದೆ. ಚೀಫ್ ಮಿನಿಸ್ಟ್ರು, ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರು ಬ್ರೀಫಿಂಗ್ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಅವರು ಅವ್ರು ಮೊದಲು ಹೇಳಿದ್ದಿದ್ದೆ ಇದು ದೂರದೃಷ್ಟಿ ಇಲ್ಲದ ಬಜೆಟ್ ಅಂತ. ಇದು ಟಿಪಿಕಲ್ ಇಂಡಿಯನ್ ಪಾಲಿಟಿಷಿಯನ್ಸಿನ ಅರೆಬೆಂದ ಬ್ರೈನ್ಗಳು ಆಡೋ ಆಟಗಳಿವು. ಸಹಜವಾಗಿ ವಿರೋಧ ಸುಮ್ಮನೆ ಹೇಳ್ತಾ ಇರೋದು ಎಲ್ಲರೂ ಆಚೆ. ಸರ್ ಇದೇನು ಸರ್ ಬಜೆಟ್ ಅಂತ? ಬಜೆಟ್ ಇದು ದೂರದೃಷ್ಟಿ ಇಲ್ಲ ಇದರಲ್ಲಿ. ಆಮೇಲೆ ಬಡವರಿಗೆ ಯಾವುದು ಇದರಲ್ಲಿ ಲಾಭ ಇಲ್ಲ. ಇದು ಹಣದುಬ್ಬರನ ಒಂದು 3-4 ಪದ ಕಲ್ತಿರ್ತಾರೆ ಈ ಥರದ್ದು. ಇದು ಹಣದುಬ್ಬರನ ಹೆಚ್ಚಿಸುತ್ತೆ. ಇದು ಹೇಗೆ ಅಂತ ಹೇಳೋದು, ಇದು ಸರಿ ಇಲ್ಲ ಇದು. ಆಮೇಲೆ ಇದ್ರ ಸಾಮಾಜಿಕ ನ್ಯಾಯ ಇಲ್ಲ ಇದರಲ್ಲಿ. ಈ ಥರದ್ದೊಂದು 6-7 ಇಟ್ಕೊಂಡಿದ್ದಾರೆ ಸ್ಟ್ಯಾಂಡರ್ಡ್ಗಳನ್ನು. ಎಲ್ಲರ ಬಾಯಲ್ಲೂ ಅದೇ ಬುರುಡ ಬಿಟ್ಬಿಟ್ಟು ಹೋಗೋದು. ಒಂದು ಸರಿ ಕೂತ್ಕೊಂಡ್ಬಿಟ್ಟು ಬಜೆಟ್ ಅಂದ್ರೆ ಏನು ಹೇಳಪ್ಪ ಅಂತ ನೋಡೋಣ, ಓಡೋಗ್ಬಿಡ್ತಾರೆ. ಹಾಗಾಗಿ ಲೆಟ್ಸ್ ನಾಟ್ ಟೇಕ್ ದೆಮ್ ಸೀರಿಯಸ್ಲಿ. ಬಟ್ ಚೀಫ್ ಮಿನಿಸ್ಟರ್ ಹೇಳಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಲಾರ್ಜ್ಲಿ ದೂರದೃಷ್ಟಿಲಿದೆ. ದಿಸ್ ಈಸ್ ಲಾರ್ಜ್ಲಿ ಎನ್ ಎಕನಾಮಿಕ್ ಆಕ್ಟಿವಿಟಿ, ಫಿನಾನ್ಷಿಯಲ್ ಆಕ್ಟಿವಿಟಿ ಮತ್ತು ಫೈನಾನ್ಷಿಯಲ್
ಬಿಸ್ನೆಸ್ ಫೈನಾನ್ಷಿಯಲ್ ಅಂದರೆ ಆರ್ಥಿಕ ಸ್ಥಿರತೆ ಮತ್ತು ಶಿಸ್ತು ಪಾಲನೆ ಕಡೆಗೆ ಸ್ವಲ್ಪ ಇದೆ. ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಫಿಸ್ಕಲ್ ಡೆಫಿಸಿಟ್ 4.4 ಇರೋದನ್ನು 4.3ಗೆ ಟಾರ್ಗೆಟ್ ಮಾಡ್ತಾಯಿದ್ರು. 0.1 ಇದ್ದರೂ ಅದುವೇ ಅದನ್ನು ಹೋಲ್ಡ್ ಮಾಡ್ತಿರೋದೇ ದೊಡ್ಡ ಸುದ್ದಿ. ನಾನು ಅದು ದೊಡ್ಡ ಸಾಹಸ, ಅದು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಇನ್ಫ್ಲೇಷನ್ನು ಅಷ್ಟೇ ಇರ್ಬೋದು, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತು ಲಾರ್ಜ್ಲಿ ಆಮಿಷಗಳಿಗೆ ಒಳಗಾಗಿಲ್ಲ ಈ ಬಜೆಟಲ್ಲಿ. ಟಕ ಅಂತ ಈಗ ಇವತ್ತು ಶೇರ್ ಮಾರ್ಕೆಟ್ ಬಿದ್ದ ತಕ್ಷಣ ಶೇರ್ ಮಾರ್ಕೆಟ್ ಯಾಕೆ ಬಿತ್ತು, ಅದೇ ಈ ಬುಡೇ ದಾಸರು ಇದ್ದಾರ 8 ಪದದ ದಾಸರು, ಇವ್ರು ಬಿಡೋದು ಶೇರ್ ಮಾರ್ಕೆಟ್ ನೋಡಿ ಹೆಂಗೆ ಬಿದ್ದೋಯ್ತು. ಆ ಶೇರ್ ಮಾರ್ಕೆಟ್ ಯಾಕೆ ಸರ್ ಬಿತ್ತು, ಬಿದ್ದಿದೆ, ನಾನು ತಿಳ್ಕೊಂಡು ಹೇಳ್ತೀನಿ ಬೇಕಾದ್ರೆ ನಿಮಗೆ ಅಂತಾನೆ. ಹಂಗಲ್ಲ, ಬೀಳಕ್ಕೆ ರೀಸನ್ಸೇ ಬೇರೆ ಇದೆ. ಅದಕ್ಕೆ ಈ ಬಜೆಟ್ಗೂ ಅದಕ್ಕೂ ಸಂಬಂಧ ಇದೆ. ಅವ್ರು ನಿರೀಕ್ಷೆ ಮಾಡ್ತಿದ್ದಿದ್ದು ಈ ಬಜೆಟಲ್ಲಿ ಇಲ್ಲದೆ ಇರೋದಕ್ಕೆ ಅದು ಬಿದ್ದಿರೋದು. ಅದು ಓಕೆ, ಪೂರ್ತಿ ಬಜೆಟ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಲ್ಲಿ ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಅಲ್ಲಿ ಇಲ್ಲದೆ ಇರೋದ್ರಿಂದ ಅದು ಬಿದ್ದಿದೆ. ಮತ್ತು ಕೆಲವು ಹೊಸ ಹಿಡಿದಿದ್ದಾರೆ ಹಿಡ್ಕೊಂಡು ಟ್ಯಾಕ್ಸ್ನಲ್ಲಿ, ಪರ್ಟಿಕ್ಯುಲರ್ಲಿ ಫಾರ್ವರ್ಡ್ ಮತ್ತು ಸ್ಪೆಕ್ಯುಲೇಟಿವ್ ಟ್ರೇಡಿಂಗಲ್ಲಿ ಹಿಡ್ಕೊಂಡಿದ್ದಾರೆ ಒಂದಷ್ಟನ್ನು, ಅದನ್ನು ಹಾಕಿ ಹೊಡೆದಿದ್ದಾರೆ, ಅದಕ್ಕೆ ಬಿದ್ದಿದೆ. ಅದು ಬರ್ತಾರೆ ರಿಪೇರಿ, ಎಲ್ಲೂ ಹೋಗಲ್ಲ ಈ ಸ್ಟಾಕ್ ಮಾರ್ಕೆಟ್ ಅವರು. ಹಾಗೆ ಅದು ಪುಟ್ ಬಾಲಿದ್ದಂಗೆ ಭಮ್ 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 ಅಂತ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಬರುತ್ತೆ, ಅದು ಎಲ್ಲೂ ಹೋಗಲ್ಲ ಅವರು. ಸೊ ಹಾಗಾಗಿ ಕೆಲವರು ಸುಮ್ಮನೆ ಬುಡ ಬಿಟ್ಬಿಡೋದು, ನೋಡಿ ಸ್ಟಾಕ್ ಮಾರ್ಕೆಟ್ ನೋಡಿ ಅಂತ, ಏನು ಸ್ಟಾಕ್ ಮಾರ್ಕೆಟ್ ಪೊಂಟ್ರಿದ್ದಂಗೆ. ಅದಕ್ಕೆ ಈ ಭಾರತದ ರಾಜಕಾರಣಿಗಳ ಪ್ರತಿಕ್ರಿಯೆಯನ್ನು ಬಜೆಟಲ್ಲಿ ಯಾವತ್ತೂ ಗಂಭೀರವಾಗಿ ತಗೋಬೇಡಿ. ಅದರಲ್ಲಿ ಕೆಲವರು ಬುದ್ಧಿವಂತರು ಇದ್ದಾರೆ, ಅರ್ಥ ಮಾಡ್ಕೊಂಡಿರೋರು, ಅವರು ತಗೋಬೇಕು. ಓಕೆ, ಹಾಗಾಗಿ ದೂರದೃಷ್ಟಿ ಇದೆಯಾ ಅಂದರೆ ಇದೇ ಪಾರ್ಟ್ಲಿ, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯು ಕಾಂಟ್ ಸೇ. ಹಾಗಾದರೆ ಇದು ಪರಿಪೂರ್ಣವಾದಂತಹ ಪಕ್ವವಾದಂತಹ ಜನಸ್ನೇಹಿ ಅದ್ಭುತವಾದ ಹಿಂದಿಲ್ಲ ಮುಂದಿಲ್ಲ ಬಜೆಟ್ ಅಲ್ಲ, ಹಾಗೂ ಇಲ್ಲ ಅಲ್ಲ ಅಂತ ಹೇಳ್ಬೋದು ಬೇಕಾ. ಎಸ್.